ನೀವು ಮಾನಸಿಕ ಒತ್ತಡದಲ್ಲಿದ್ದೀರಾ? ನಿಮಗೆ ಔಷಧ ರಹಿತ ಚಿಕಿತ್ಸೆ ಬೇಕಾ? ಯೋಗ ಮತ್ತು ಪ್ರಾಕೃತಿಕ ಚಿಕಿತ್ಸೆಗಾಗಿ ಕರಾವಳಿ ಮಲೆನಾಡು ಭಾಗಕ್ಕೆ ಹೋಗ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ನಿಮಗಾಗಿ ಈಗ ಮಧ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಬೆಸೆಯುವ ಭಾಗದಲ್ಲೊಂದು ಸಾಂಪ್ರದಾಯಿಕ ಯೋಗ ಮತ್ತು ನ್ಯಾಚುರೋಪತಿ ಆಸ್ಪತ್ರೆ ಪ್ರಾರಂಭವಾಗಿದೆ. ಹಾಗಿದ್ರೆ ಯಾವುದು ಆಸ್ಪತ್ರೆ, ಅದರ ವಿಶೇಷ ಏನು ಅಂತೀರಾ? ಇಲ್ಲಿದೆ ನೋಡಿ. ಆಧುನಿಕ ಜೀವನ ಶೈಲಿ, ಆಹಾರ ಪದ್ಧತಿ, ಒತ್ತಡಯುಕ್ತ ಬದುಕು ಮನುಷ್ಯರನ್ನ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಕುಗ್ಗಿಸುತ್ತಿದೆ. ಸಾಕಷ್ಟು ಜನರ ದೇಹ ಔಷಧಗಳ ಫ್ಯಾಕ್ಟರಿಯಾಗಿ ಹೋಗಿದೆ. ಹೇಗಿರುವಾಗ ಜನ ಮಾನಸಿಕ ನೆಮ್ಮದಿ ಜೊತೆ ದೈಹಿಕ ಆರೋಗ್ಯಕ್ಕೂ ಒತ್ತು ನೀಡುತ್ತಿದ್ದಾರೆ. ಅದರಲ್ಲೂ ಸಾಕಷ್ಟು ಜನ ಔಷಧ ರಹಿತ ಚಿಕಿತ್ಸೆ ಕಡೆ ವಾಲುತ್ತಿದ್ದು ಯೋಗ ಮತ್ತು ನ್ಯಾಚುರೋಪತಿಯನ್ನ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಮಧ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಜನ ಪ್ರಕೃತಿ ಚಿಕಿತ್ಸೆಗಾಗಿ ಎಲ್ಲೋ ದೂರದ ಕರಾವಳಿ ಮಲೆನಾಡು ಭಾಗಕ್ಕೆ ಹೋಗಬೇಕಿತ್ತು. ಅದು ಜನರಿಗೆ ದುಬಾರಿಯಾಗುತ್ತಿತ್ತು. ಅದನ್ನ ಮನಗೊಂಡು ಹರಪನಹಳ್ಳಿಯ ಡಾಕ್ಟರ್ ಎಸ್.ಎನ್. ಮಹೇಶ್ ಮಧ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಜನರಿಗೆ ಕೈಗೆಟುಕುವ ದರದಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ನೀಡಲು 100 ಹಾಸಿಗೆಯ ನ್ಯಾಚುರೋಪತಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಹೀಗೆ ವಿಶಾಲ ಹಾಗೂ ಸುಸಜ್ಜಿತವಾಗಿ ಕಾಣುತ್ತಿರುವ ಜನನಿ ಯೋಗ ಮತ್ತು ನ್ಯಾಚುರೋಪತಿ ಆಸ್ಪತ್ರೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕುಮಾರಹಳ್ಳಿ ಗ್ರಾಮದಲ್ಲಿ 7 ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿ ಲೋಕಾರ್ಪಣೆಗೊಂಡಿರುವ ಈ ಆಸ್ಪತ್ರೆ ಮಧ್ಯ ಹಾಗೂ ಕಲ್ಯಾಣ ಕರ್ನಾಟಕದ ಜನರಿಗೆ ವರದಾನವಾಗಿದೆ. ಪ್ರಕೃತಿಯತ್ತ ಚಿಕಿತ್ಸೆಗಾಗಿ ಎಲ್ಲೋ ಕಾಣದ ಊರಿಗೆ ಹೋಗುವ ಬದಲಿಗೆ ಇಲ್ಲಿಗೆ ಬಂದರೆ ಎಲ್ಲ ವಿವಿಧ ಪ್ರಕೃತಿ ಚಿಕಿತ್ಸೆ, ಯೋಗ ಲಭ್ಯವಾಗಲಿದೆ. ಇಲ್ಲಿಗೆ ಬರುವ ಆರೋಗ್ಯಾರ್ಥಿಗಳಿಗೆ ಗುಣಮಟ್ಟದ ಚಿಕಿತ್ಸೆ, ಯೋಗ, ಆಹಾರ, ಉತ್ತಮ ಪರಿಸರ ಕಲ್ಪಿಸಲಾಗಿದೆ. ಇನ್ನು ಜನನಿ ಯೋಗ ಮತ್ತು ನ್ಯಾಚುರೋಪತಿ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ, ಯೋಗ, ವ್ಯಾಯಾಮ ಚಿಕಿತ್ಸೆ, ಕೊಲನ್ ಹೈಡ್ರೋಥೆರಪಿ, ಸೂಜಿ ಚಿಕಿತ್ಸೆ, ಅಯಸ್ಕಾಂತ ಚಿಕಿತ್ಸೆ ಸೇರಿದಂತೆ ಹಲವು ಮಾದರಿಯ ಚಿಕಿತ್ಸೆಗಳು ದೊರೆಯಲಿವೆ ಎನ್ನುತ್ತಾರೆ ಜನನಿ ಸಮೂಹ ಸಂಸ್ಥೆಯ ಡೈರೆಕ್ಟರ್ ಹಾಗೂ ಚೀಫ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ರಾಜೇಶ್ ಪಾದೇಕಲ್. ಜನನಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರವು ಸುಮಾರು 100 ಹಾಸಿಗೆಗಳುಳ್ಳಂತಹ ಒಂದು ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಬಂದಂತಹ ಈ ರೋಗಿಗಳಿಗೆ ಅಥವಾ ಆರೋಗ್ಯಾರ್ಥಿಗಳಿಗೆ ನಾವು ಪ್ರಕೃತಿ ಚಿಕಿತ್ಸೆ ಮೂಲಕ ಹಾಗೂ ಯೋಗಾಭ್ಯಾಸ, ಯೋಗ ಚಿಕಿತ್ಸೆ ಮೂಲಕ ಸರ್ವಾಂಗೀಣ ಆರೋಗ್ಯಕ್ಕೆ ಯಾವುದು ಅನುಕೂಲವಿದೆ ಅದೆಲ್ಲ ಚಿಕಿತ್ಸೆಗಳನ್ನು ಉಪಯೋಗಿಸ್ತೇವೆ. ಇನ್ನು ಜನನಿ ಯೋಗ ಮತ್ತು ನ್ಯಾಚುರೋಪತಿ ಆಸ್ಪತ್ರೆಯಲ್ಲಿ ಅನೇಕ ಕಾಯಿಲೆಗಳಿಗೆ ಶಾಶ್ವತ ಗುಣಮುಖದ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ ಯಾವ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ ಅಂತ ನೋಡೋದಾದ್ರೆ ಬೊಜ್ಜು, ಮಧುಮೇಹ, ಹೈಪರ್ ಟೆನ್ಷನ್, ಹೈಪರ್ ಥೈರಾಯಿಡಿಸಮ್,
ಗ್ಯಾಸ್ಟ್ರಿಕ್, ಮೈಗ್ರೇನ್, ನಿದ್ರಾಹೀನತೆ, ಒತ್ತಡ ಮತ್ತು ಆತಂಕ, ಸ್ಟ್ರೋಕ್ ನಂತರದ ಚಿಕಿತ್ಸೆ, ಸಂಧಿವಾತ, ಕಟ್ಟು ನೋವು, ಸೈಟಿಕಾ, ನೆಕ್ ಪೇನ್, ಮೊಣಕಾಲು ನೋವು, ಭುಜ ನೋವು, ಕೊಲೆಸ್ಟ್ರಾಲ್ ಸಮಸ್ಯೆ, ಎಕ್ಸಿಮಾ, ಸೋರಿಯಾಸಿಸ್, ಚರ್ಮದ ಅಲರ್ಜಿ, ಅಸ್ತಮಾ, ಬ್ರಾಂಕೈಟಿಸ್, ನರ ದೌರ್ಬಲ್ಯ ಸಮಸ್ಯೆಗೆ ಪರಿಹಾರ. ಮಹಿಳೆಯರ ಋತುಚಕ್ರದ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಅದರಲ್ಲಿ ಉಪವಾಸ ಚಿಕಿತ್ಸೆ ಇರ್ಬೋದು, ನೀರಿನ ಚಿಕಿತ್ಸೆ, ಮಣ್ಣಿನ ಚಿಕಿತ್ಸೆ ಇರ್ಬೋದು, ಅಯಸ್ಕಾಂತ ಚಿಕಿತ್ಸೆ, ಆಕ್ಯುಪಂಚರ್ ಅಥವಾ ಸೂಜಿ ಚಿಕಿತ್ಸೆ ಅಂತೇವೆ, ಒತ್ತಡ ಚಿಕಿತ್ಸೆ ಹಾಗೂ ಫಿಸಿಯೋಥೆರಪಿ, ಜಿಮ್ನೇಷಿಯಮ್ ಇದೆ, ಎಕ್ಸಸೈಸ್ ಥೆರಪಿ ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚಿಕಿತ್ಸೆಗಳನ್ನು ಒಳಗೊಂಡಂತಹ ಒಂದು ಸರ್ವಾಂಗೀಣ ಕೇಂದ್ರವಾಗಿದೆ. ಯೋಗದ ವಿಭಾಗದಲ್ಲಿ ನಾವು ಯೋಗಾಸನಗಳಿರ್ಬೋದು, ಸೂರ್ಯ ನಮಸ್ಕಾರ, ಧ್ಯಾನ, ಯೋಗ ಚಿಕಿತ್ಸೆ ಇದನ್ನೆಲ್ಲ ನೀಡ್ತಾ ಇರ್ತೇವೆ. ಅದು ಬೆಳಿಗ್ಗೆ ಸುಮಾರು 6 ಗಂಟೆಯಿಂದ ಶುರುವಾಗಿ ರಾತ್ರಿ 8 ಗಂಟೆವರೆಗೆ ಬೇರೆ ಬೇರೆದಂತಹ ವಿಧದಲ್ಲಿ ಚಿಕಿತ್ಸೆಗಳನ್ನು ನೀಡ್ತೇವೆ. ನಮ್ಮದೇ ಆದಂತಹ ಆಹಾರ ಚಿಕಿತ್ಸೆ ಇದೆ. ಆಹಾರ ಚಿಕಿತ್ಸೆಯಲ್ಲಿ ವ್ಯಕ್ತಿಯ ಆರೋಗ್ಯಕ್ಕೆ ಅನುಗುಣವಾಗಿ ಬೇರೆ ಬೇರೆ ವಿಧಂತಹ ರಸಾಹಾರ ಇರ್ಬೋದು, ದ್ರವಾಹಾರ, ಹಾಗೆ ಬೇಯಿಸಿದ ತರಕಾರಿಗಳು, ಹಸಿ ತರಕಾರಿಗಳು, ಸಲಾಡ್ಗಳು ಇದನ್ನೆಲ್ಲ ನೀಡ್ತಾ ಅವರ ಆರೋಗ್ಯವನ್ನು ಗುಣಪಡಿಸುವಂತಹ ವಿಧಾನ. ಹಾಗಾಗಿ ಅದರಲ್ಲಿ ಲೇಟೆಸ್ಟ್ ವಿಧಾನಗಳು ಟೆಕ್ನಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಕೋಲನ್ ಹೈಡ್ರೋಥೆರಪಿ ಇರ್ಬೋದು, ಜಾಕೂಝಿ, ಸೋನಾ ಬಾತ್, ಸ್ಟೀಮ್ ಬಾತ್, ಅಂಡರ್ ವಾಟರ್ ಮಸಾಜ್, ಹಾಗೆ ಎನಿಮಾ, ಇಂಥದ್ದು ಎಲ್ಲ ಚಿಕಿತ್ಸೆಗಳನ್ನು ಒಳಗೊಂಡಂತಹ ಒಂದು ಸರ್ವಾಂಗೀಣ ಕೇಂದ್ರ. ಈ ಕೇಂದ್ರದಲ್ಲಿ ಬಂದಂಥ ಎಲ್ಲ ಆರೋಗ್ಯಾರ್ಥಿಗಳಿಗೆ ಸರಿಯಾಗಿ ತಪಾಸಣೆ ಮಾಡಿ ಅದು ಬ್ಲಡ್ ಟೆಸ್ಟ್ಗಳಿರ್ಬೋದು, ಎಲ್ಲ ಥರದ ಟೆಸ್ಟ್ಗಳನ್ನು ಮಾಡಿ ಅವರ ಆರೋಗ್ಯಕ್ಕೆ ಯಾವುದು ಬೇಕಾ ಅಂತಹ ಚಿಕಿತ್ಸೆಗಳನ್ನು ನಾನು ನೀಡ್ತೇವೆ. ಆರೋಗ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಇರ್ಬೋದು, ಬ್ಲಡ್ ಪ್ರೆಷರ್ ಜಾಸ್ತಿ ಇರ್ಬೋದು, ಬ್ಲಡ್ ಶುಗರ್ನ ತೊಂದರೆ ಇರ್ಬೋದು, ಬೆನ್ನು ನೋವು ಇರ್ಬೋದು, ಗಂಟಿನ ನೋವು ಇರ್ಬೋದು, ಅಥವಾ ಮುಟ್ಟಿನ ತೊಂದರೆಗಳಿರ್ಬೋದು, ತಲೆನೋವು ಇರ್ಬೋದು, ಮೈಗ್ರೇನ್ ತೊಂದರೆ, ನಿದ್ರೆ ಬಾರದಿರುವಿಕೆ ಅಥವಾ ಇನ್ಸಾಮ್ನಿ ಅಂತ ಹೇಳ್ತೇವೆ. ಹಾಗೆ ಯಾವುದೇ ತೊಂದರೆಗಳಿದ್ದರೂ ನಮ್ಮ ಪ್ರಕೃತಿದತ್ತವಾದಂತಹ ನಮ್ಮ ಆರೋಗ್ಯಕ್ಕೆ, ನಮ್ಮ ಶರೀರಕ್ಕೆ ಪ್ರಕೃತಿಯ ಮೂಲಕವೇ ಆದಂತಹ ಒಂದು ಚಿಕಿತ್ಸೆಯನ್ನು ಈ ಆಸ್ಪತ್ರೆಯಲ್ಲಿ ನೀಡ್ತೇವೆ. ಅದೇ ನಮ್ಮ ಮೂಲವಾದಂತಹ ಉದ್ದೇಶ. ಮಧ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಜನರಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಪ್ರಕೃತಿಯ ಮಡಿಲಲ್ಲಿ ಇಂಥ ಸುಸಜ್ಜಿತ ನ್ಯಾಚುರೋಪಥಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗಿದೆ. ಇದಕ್ಕೆ ಪೂರಕವಾಗಿ 3 ವರ್ಷಗಳ ಹಿಂದೆಯೇ ಯೋಗ ಮತ್ತು ನ್ಯಾಚುರೋಪಥಿ ಮೆಡಿಕಲ್ ಕಾಲೇಜು ಪ್ರಾರಂಭಿಸಲಾಗಿತ್ತು. ಮೆಡಿಕಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲು ಈ ಆಸ್ಪತ್ರೆ ಮುಖ್ಯ ಪಾತ್ರ ವಹಿಸುತ್ತದೆ. ಇದು 100 ಹಾಸಿಗೆಯ ಆಸ್ಪತ್ರೆಯಾಗಿದ್ದು ಯೋಗ, ಧ್ಯಾನ, ವಾಟರ್ ಥೆರಪಿ, ಆಹಾರ ಪದ್ಧತಿ ಸೇರಿದಂತೆ ಮಾನವನ ದೇಹದ ಎಲ್ಲ ದೈಹಿಕ ನೋವುಗಳಿಗೂ ಒಂದೊಂದು ಚಿಕಿತ್ಸಾ ಪದ್ಧತಿ ಇಲ್ಲಿ ಲಭ್ಯ ಇದೆ. ಕಲ್ಯಾಣ ಕರ್ನಾಟಕ ಹಾಗೂ ಮಧ್ಯ ಕರ್ನಾಟಕದ ಜನ ಇಂಥ ಚಿಕಿತ್ಸಾ ವಿಧಾನ ಹುಡುಕಿಕೊಂಡು 400ರಿಂದ 500 ಕಿಲೋಮೀಟರ್ ದೂರ ಹೋಗಬೇಕಿತ್ತು. ಈಗ ಹರಪನಹಳ್ಳಿ ತಾಲೂಕಿನ ಕುಮಾರಹಳ್ಳಿಯ ಜನನಿ ಯೋಗ ಮತ್ತು ನ್ಯಾಚುರೋಪತಿ ಆಸ್ಪತ್ರೆಯಲ್ಲಿ ಉತ್ತಮ ದರ್ಜೆಯ ಗುಣಮಟ್ಟದ ಚಿಕಿತ್ಸೆ ಲಭಿಸಲಿದೆ ಎನ್ನುತ್ತಾರೆ ಜನನಿ ಸಮೂಹ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಎಸ್.ಎನ್. ಮಹೇಶ್. ಜನನಿ ಯೋಗ ಮತ್ತು ನ್ಯಾಚುರೋಪತಿ ಆಸ್ಪತ್ರೆಯನ್ನು ನಾವು ಇದೇ ತಿಂಗಳು ಅಂದರೆ ನವೆಂಬರ್ 2ರಂದು ನಾವು ಇದನ್ನು ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಈ ಆಸ್ಪತ್ರೆಯು ಸುಮಾರು ಒಂದು 6.5 ಎಕರೆ ಜಾಗದಲ್ಲಿ ವಿಶಾಲವಾದ ನೈಸರ್ಗಿಕ ವಾತಾವರಣದಲ್ಲಿ ನಾವು ಇದನ್ನು ನಿರ್ಮಿಸಿದ್ದೇವೆ. ಈ ಆಸ್ಪತ್ರೆಗೆ ಅಟ್ಯಾಚ್ಡ್ ಆಗಿ ನಾವು 3 ವರ್ಷದ ಹಿಂದೆ ಯೋಗ ಮತ್ತು ನ್ಯಾಚುರೋಪತಿ ಮೆಡಿಕಲ್ ಕಾಲೇಜನ್ನು ಕೂಡ ಶುರು ಮಾಡಿದ್ದೇವೆ. ಆ ಒಂದು ಕಾಲೇಜಿಗೆ ಇದು ಟೀಚಿಂಗ್ ಹಾಸ್ಪಿಟಲ್ ಆಗಿರ್ತದೆ. ಒಂದೇ ಉದ್ದೇಶ, ಇಂತಹ ಆಸ್ಪತ್ರೆಯನ್ನು ನಾವು ಮಧ್ಯ ಕರ್ನಾಟಕ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲಿಯೂ ಈ ರೀತಿಯ ಆಸ್ಪತ್ರೆ ಇರಲಿಲ್ಲ. ಇತ್ತೀಚಿನ ಒಂದು ಜೀವನ ಶೈಲಿ, ಒತ್ತಡದ ಜೀವನ ಶೈಲಿಯಲ್ಲಿ ಇಂತಹ ಒಂದು ಆರೋಗ್ಯಕರವಾದ ಪ್ರಿವೆಂಟಿವ್ ಹೆಲ್ತ್ ಬಗ್ಗೆ ಕಾನ್ಸೆಪ್ಟ್ನ ಇಟ್ಟುಕೊಂಡು ನಮ್ಮ ಮಧ್ಯ ಕರ್ನಾಟಕ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂತಹ ಒಂದು ಆಸ್ಪತ್ರೆಯ ಸೌಲಭ್ಯವನ್ನು ಕಲಿಸಬೇಕು ಮತ್ತು ಪ್ರಿವೆಂಟಿವ್ ಹೆಲ್ತ್ ಬಗ್ಗೆ ಜನರಲ್ಲಿ ಒಂದು ಒಲವನ್ನು ಮೂಡಿಸಬೇಕು. ಯೋಗ, ಧ್ಯಾನ ಮತ್ತು ವಾಕಿಂಗ್ ಮತ್ತು ಎಕ್ಸಸೈಸು ಮತ್ತು ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಿಕೊಳ್ಳುವುದರಲ್ಲಿ ನಾವು ಒಂದು ಆರೋಗ್ಯವಾದ ವಾತಾವರಣವನ್ನು ಸೃಷ್ಟಿ ಮಾಡ್ಬೋದು ಮತ್ತು ನಾವು ಕೂಡ ಒಂದು ಶಾರೀರಿಕವಾಗಿ ಒಂದು ಆರೋಗ್ಯವನ್ನು ವರ್ಧಿಸಬಹುದು ಅಂತ ಹೇಳ್ತಾ ಈ ಒಂದು ಆಸ್ಪತ್ರೆಯನ್ನು ನಾವು ತೆರೆದಿದ್ದೇವೆ. ಒಂದೇ ಉದ್ದೇಶ, ಉತ್ತಮವಾದ ಒಂದು ಆರೋಗ್ಯವಂತ ಮನುಷ್ಯ ಇದ್ದಲ್ಲಿ ಒಂದು ಉತ್ತಮವಾದ ಒಂದು ಸಮಾಜ ಬೆಳೀತದೆ. ಉತ್ತಮವಾದ ಆರೋಗ್ಯವಂತ ಸಮಾಜ ಇದ್ದಲ್ಲಿ ದೇಶ ಕೂಡ ಸದೃಢವಾಗಿರ್ತದೆ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಇಂಥ ಆಸ್ಪತ್ರೆಯನ್ನು ನಾವು ಮಧ್ಯ ಕರ್ನಾಟಕ ಮತ್ತು ನಮ್ಮ ಈ ಕಲ್ಯಾಣ ಕರ್ನಾಟಕದಲ್ಲಿ ಇದನ್ನು ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ನಮ್ಮ ಸುತ್ತಲಿನ ಎಲ್ಲ ಜಿಲ್ಲೆಯ ಭಾಗದವರು
ಇದೇ ಕಾರಣಕ್ಕಾಗಿ ಮತ್ತು ಇಂತಹ ಒಂದು ಚಿಕಿತ್ಸೆಗಾಗಿ ದೂರದ ಪ್ಲೇಸ್ಗಳಾಗಿರ್ತಕ್ಕಂಥ ನಾವು ಬೆಂಗಳೂರು ಆಗಿರ್ಬೋದು ಮತ್ತು ನಮ್ಮ ಉತ್ತರ ಕರಾವಳಿ ಪ್ರದೇಶಗಳಿಗೆ ಸಾಕಷ್ಟು ದೂರ ಜರ್ನಿಯನ್ನು ಮಾಡಿ ಇದಂತಹ ಫೆಸಿಲಿಟಿಯನ್ನು ತೆಗೆದುಕೊಳ್ಬೇಕಾಗಿತ್ತು. ಅಂತಹ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿಯೇ ಮಾಡಿದ್ದೇವೆ. ಒಂದು ಪ್ರಕೃತಿಯ ಮಡಿಲಿನಲ್ಲಿ ಇಂತಹ ಒಂದು ಎಲ್ಲ ಒಂದು ಫೆಸಿಲಿಟೀಸ್ನ ಜನಗಳು ಸಾಕಷ್ಟು ಇದನ್ನು ಉಪಯೋಗ ಪಡೆದುಕೊಂಡು ತಮ್ಮ ಆರೋಗ್ಯವನ್ನು ವೃದ್ಧಿಸಿ ಒಂದು ಆರೋಗ್ಯವಂತರಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಜೈ ಹಿಂದ್. ಜನನಿ ಯೋಗ ಮತ್ತು ನ್ಯಾಚುರೋಪಥಿ ಆಸ್ಪತ್ರೆಯಲ್ಲಿ ಆರೋಗ್ಯಾರ್ಥಿಗಳಿಗೆ ವಿಶೇಷ ಎಸಿ ವಾರ್ಡ್, ನಾನ್ ಎಸಿ ವಾರ್ಡ್, ಸಾಮಾನ್ಯ ವಾರ್ಡ್ಗಳನ್ನು ನಿರ್ಮಿಸಲಾಗಿದೆ. ಇನ್ನು ಮಹಿಳಾ ಮತ್ತು ಪುರುಷ ಆರೋಗ್ಯಾರ್ಥಿಗಳಿಗಾಗಿ ಪ್ರತ್ಯೇಕ ವಾರ್ಡ್ಗಳಿದ್ದು ಚಿಕಿತ್ಸಾ ಕೊಠಡಿಗಳು ಕೂಡ ಪ್ರತ್ಯೇಕವಾಗಿವೆ. ಇನ್ನು ಮಲಬದ್ಧತೆ, ಗ್ಯಾಸ್ಟ್ರಿಕ್, ಅಜೀರ್ಣ, ಕರುಳಿನ ಸಮಸ್ಯೆ, ದುರ್ವಾಸನೆ ತಡೆ ಚಿಕಿತ್ಸೆಗಾಗಿ ಕೋಲನ್ ಹೈಡ್ರೋಥೆರಪಿ ಸೌಲಭ್ಯ ಕೂಡ ಇಲ್ಲಿದೆ. ಕೋಲನ್ ಹೈಡ್ರೋಥೆರಪಿ ಅಂದ್ರೆ ತಾಪಮಾನ ಮತ್ತು ಒತ್ತಡ ನಿಯಂತ್ರಿತ ಫಿಲ್ಟರ್ ಮಾಡಿದ ನೀರಿನಿಂದ ದೊಡ್ಡ ಕರುಳು ಮತ್ತು ಗುದನಾಳವನ್ನ ಶುದ್ಧೀಕರಿಸುವ ಪ್ರಾಚೀನ ವಿಧಾನ. ಈ ವಿಧಾನದ ಬಗ್ಗೆ ಡಾಕ್ಟರ್ ರಾಜೇಶ್ ಪಾದೇಕಲ್ ಹೇಳುವುದು ಹೇಗೆ? ಇದು ಕೋಲನ್ ಹೈಡ್ರೋಥೆರಪಿ ಮಿಷಿನ್ ಅಂತೇಳಿ, ಇದರಲ್ಲಿ ನಮ್ಮ ದೊಡ್ಡ ಕರುಳು ಗುದದ್ವಾರದ ಒಳಗೆ ಕ್ಲೀನ್ ಮಾಡುವಂತಹ ಮೆಷಿನ್. ಈ ಮೆಷಿನ್ನ ಮೂಲಕ ನಾವು ಉಗುರು ಬಿಸಿ ನೀರನ್ನು ಗುದದ್ವಾರದ ಮೂಲಕ ಶರೀರಕ್ಕೆ ಬಿಟ್ಟು ಇಡೀ ನಮ್ಮ ಜೀರ್ಣಾಂಗ ವ್ಯೂಹವನ್ನು ಕ್ಲೀನ್ ಮಾಡಿ, ಇದು ಕಾನ್ಸ್ಟಿಪೇಷನ್ ತೊಂದರೆ ಇರ್ಬೋದು, ಮಲಬದ್ಧತೆ ಅಂತ ಹೇಳ್ತೇವೆ, ಹಾಗೆ ಜೀರ್ಣ ತೊಂದರೆ, ಅಸಿಡಿಟಿ, ಗ್ಯಾಸ್ ಟ್ರಬಲ್, ವೆಯ್ಟ್ ರಿಡಕ್ಷನ್ಗೆ ಹಾಗೂ ಓವರ್ ಆಲ್ ಡಿಟಾಕ್ಸಿಫಿಕೇಷನ್ಗೆ ಬಹಳ ಉತ್ತಮವಾದಂತಹ ಒಂದು ವಿಧಾನ ಕೋಲಾನ್ ಇರಿಗೇಷನ್ ಅಂತ ಹೇಳ್ತೇವೆ. ಕಂಟಿನ್ಯೂಸ್ ಆಗಿ ನೀರು ಗುದದ್ವಾರದ ಮೂಲಕ ದೊಡ್ಡ ಕರುಳಿಗೆ ಬಂದು ಅದನ್ನು ಕ್ಲೀನ್ ಆಗಿ ವಾಪಸ್ ಹೋಗುವಂಥದ್ದು. ಅದು ನಮ್ಮ ಈ ಕ್ಯಾಮ್ರಾದ ಮೂಲಕ ಡಿಸ್ಪ್ಲೇಯಲ್ಲಿ ಕೂಡ ಕಾಣುತ್ತೆ. ಅದು ಹಾಗೆಯೇ ನಮಗೆ ನೋಡಿಕೊಂಡು ಅದನ್ನು ಮಾಡುವಂಥದ್ದು. ಇದಕ್ಕೆ ಕೋಲಾನ್ ಇರಿಗೇಷನ್ ಅಂತ ಹೇಳ್ತೇವೆ. ದೈಹಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಾನಾ ರೀತಿಯ ಮಸಾಜ್ಗಳು ಲಭ್ಯ ಇವೆ. ವರ್ಲ್ ಪೂಲ್ ಸ್ನಾನ, ಸೋನಾ ಬಾತ್, ಸ್ಟೀಮ್ ಬಾತ್, ಅಂಡರ್ ವಾಟರ್ ಮಸಾಜ್, ಸರ್ಕ್ಯುಲರ್ ಜೆಟ್ ಮಸಾಜ್, ಕೈ ಮತ್ತು ಕಾಲುಗಳ ಸ್ನಾನ, ಅಂಗಮರ್ದನ, ಇಮ್ಮರ್ಷನ್ ಬಾತ್, ಸ್ಪೈನಲ್ ಸ್ಪ್ರೇ, ಕಟಿ ಸ್ನಾನ, ಪೌಡರ್ ಮಸಾಜ್, ಎನಿಮಾ ಕೊಠಡಿ, ಮಡ್ ಬಾತ್ ಕೊಠಡಿ, ಹೀಗೆ ಎಲ್ಲವೂ ಇಲ್ಲಿ ಲಭ್ಯ ಇದೆ. ಪುರುಷರು ಮತ್ತು ಮಹಿಳೆಯರಿಗಾಗಿ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಲಾಗಿದ್ದು ನುರಿತ ತಜ್ಞರು ಚಿಕಿತ್ಸೆ ನೀಡುತ್ತಾರೆ. ಈ ಎಲ್ಲ ಸೌಲಭ್ಯಗಳು ಕೈಗೆಟುಕುವ ದರದಲ್ಲಿ ಸಿಗುತ್ತವೆ. ಇನ್ನು ಇಲ್ಲಿ 1 ವಾರ, 15 ದಿನ, ತಿಂಗಳು ಹೀಗೆ ವಿವಿಧ ಹಂತಗಳ ಪ್ಯಾಕೇಜ್ಗಳು ಈ ಆಸ್ಪತ್ರೆಯಲ್ಲಿವೆ. ಇದರಲ್ಲಿ 2 ವಿಧವಿದೆ. ಒಂದು OPD ಅಂತ, ಔಟ್ ಪೇಷಂಟ್, ಬೆಳಿಗ್ಗೆ ಬಂದು ಸಾಯಂಕಾಲ ಟ್ರೀಟ್ಮೆಂಟ್ ತಗೊಂಡು ಹೋಗ್ಬೋದು. ಇನ್ನೊಂದು IPD ಅಂತ, ಬಂದಂತಹ ಆರೋಗ್ಯಾರ್ಥಿಗಳ ಶರೀರದ ತೊಂದರೆಗಳ ಅನುಗುಣವಾಗಿ 7 ದಿನ ಇರ್ಬೋದು, 10, 15 ಅದರ ಮೇಲೆ ನಾವು ಚಿಕಿತ್ಸೆಯಾದಂತಹ ಒಂದು ಪ್ಲ್ಯಾನ್ ಮಾಡ್ತೀವಿ. ಅದರ ಪ್ರಕಾರ ಅವರು ಇದ್ದು ಬೆಳಗಿನ ಸಾಯಂಕಾಲ ಇಡೀ ಟ್ರೀಟ್ಮೆಂಟ್ ತಗೊಂಡು ನಮ್ಮದೇ ಆಹಾರ, ಯೋಗ, ಚಿಕಿತ್ಸೆಗಳನ್ನು ತಗೊಂಡು ಗುಣಪಡಿಸಿ ಹೋಗುವಂಥದ್ದು. ಅಂದರೆ ಉಳ್ಕೊಳ್ಳೋಕ್ಕೆ ಅಂತ ನಾವು ಜನರಲ್ ವಾರ್ಡ್ ಅಂತ ಮಾಡಿದ್ದೇವೆ. ಕಾಮನ್ ಬೆಡ್ಸ್ ಇರುವಂಥದ್ದು, ಸ್ಪೆಷಲ್ ರೂಮ್ ಇದೆ, ಸ್ಪೆಷಲ್ AC ರೂಮ್ಗಳಿದೆ, ಹಾಗೆ ಕಾಟೇಜುಗಳಿದೆ, ಕಾಟೇಜ್ AC ರೂಮ್. ಅವರ ಅನುಗುಣವಾಗಿ ಅವ್ರಿಗೆ ಯಾವುದು ಬೇಕು ಅದನ್ನು ಕೊಡ್ತೇವೆ. ಸಾಧಾರಣ ದಿನಕ್ಕೆ 1,000ದಿಂದ 4-5,000ವರೆಗಿನ ರೂಮ್ಗಳ ವ್ಯವಸ್ಥೆಗಳು ಇದೆ. ಅದರಲ್ಲಿ ಚಿಕಿತ್ಸೆ, ಆಹಾರ ಎಲ್ಲ ಒಳಗೊಂಡಂತಹ ವ್ಯವಸ್ಥೆ ಅದು. ಈಗ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಹೇಳೋದಾದರೆ ಇದು ಉಪವಾಸ ಚಿಕಿತ್ಸೆನ ಶುರು ಆಗುತ್ತೆ, ಆಹಾರ ಚಿಕಿತ್ಸೆ ಬರುತ್ತೆ, ನೀರಿನ ಚಿಕಿತ್ಸೆ ನಾನು ಈಗಾಗಲೇ ಹೇಳಿದಂತೆ ಈ ಕೋಲನ್ ಹೈಡ್ರೋಥೆರಪಿ ಇರ್ಬೋದು, ಜಾಕೂಸಿ ಇರ್ಬೋದು, ಅಂಡರ್ ವಾಟರ್ ಮಸಾಜ್ ಇಂಥದ್ದೆಲ್ಲ ಬರುತ್ತೆ, ಜಲ ಚಿಕಿತ್ಸೆಗಳು. ಅದೇ ರೀತಿ ಅಂಗಮರ್ದನ, ಮಸಾಜ್ ಥೆರಪಿ, ಪೌಡರ್ ಮಸಾಜ್ಗಳು ಬರುತ್ತೆ, ಸಾಲ್ಟ್ ಗ್ಲೋ ಮಸಾಜ್ ಅಂತ ಹೇಳ್ತೇವೆ. ಹಾಗೆಯೇ ಅಯಸ್ಕಾಂತ ಚಿಕಿತ್ಸೆ, ಮಣ್ಣಿನ ಚಿಕಿತ್ಸೆಯಲ್ಲಿ ಕೂಡ ಇಡೀ ಶರೀರಕ್ಕೆ ಮಣ್ಣು ಉಜ್ಜುವಂಥದ್ದು, ಅಥವಾ ಲೋಕಲ್ ಅಪ್ಲಿಕೇಶನ್, ಮಡ್ ಅಪ್ಲಿಕೇಶನ್ ಅಂತ ಹೇಳ್ತೇವೆ. ಹಾಗೆಯೇ ಆಕ್ಯುಪಂಚರ್, ಸೂಜಿ ಚಿಕಿತ್ಸೆ ಕೊಡ್ತೇವೆ, ಅಗತ್ಯ ಇದ್ದರೆ ಆಕ್ಯುಪ್ರೆಷರ್ ಕೊಡ್ತೇವೆ. ಅದೇ ರೀತಿ ಮ್ಯಾಗ್ನೆಟಿಕ್ ಥೆರಪಿ, ಇದು ಅಯಸ್ಕಾಂತ ಚಿಕಿತ್ಸೆ ಕೊಡ್ತೇವೆ. ಹಾಗೆ ಅಗತ್ಯ ಇದ್ದವರಿಗೆ ಜಿಮ್ ಕೂಡ ಮಾಡಿದ್ದೇವೆ, ಅದನ್ನು ಕೂಡ ಉಪಯೋಗಿಸ್ಬೋದು. ಅಂದರೆ ಈ ಭಾಗದಲ್ಲಿ ನಾವು ಬೆಂಗಳೂರು ಸುತ್ತಮುತ್ತ ಎಲ್ಲಿಯೂ ಬಿಟ್ಟರೆ ಇಷ್ಟು ದೊಡ್ಡದಾದಂಥ ಒಂದು ವ್ಯವಸ್ಥೆ ಇಲ್ಲ. ಇಲ್ಲಿಯ ಜನರಿಗೆ ಇಲ್ಲಿ ಲೋಕಲ್ ಆಗಿ ಇಂತಹ ಒಂದು ವ್ಯವಸ್ಥೆ ಸಿಗಲಿ, ಜನರಿಗೆ ಅನುಕೂಲವಾಗಲಿ ಅಂತ ದೃಷ್ಟಿಯಿಂದ ನಮ್ಮ ಟ್ರಸ್ಟ್ ವತಿಯಿಂದ ಈ ಆಸ್ಪತ್ರೆಯನ್ನು ಮಾಡಿದ್ದಾರೆ. ನಮ್ಮಲ್ಲಿ ಇರುವಂಥವ್ರು ಎಲ್ಲ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ನುರಿತ ವೈದ್ಯರಿದ್ದಾರೆ. ಸುಮಾರು ಈಗಾಗಲೇ ಒಂದು 10 ವೈದ್ಯರು, ನುರಿತ ಚಿಕಿತ್ಸಾ ಸಹಾಯಕರು, ಲ್ಯಾಬ್ ಟೆಕ್ನಿಷಿಯನ್ಸು, ಹಾಗೆ ನುರಿತ ಅಡಿಗೆಯವರು, ಹಾಗೆ ಎಲ್ಲ ಇರುವಂತಹ ಒಂದು ಸುಸಜ್ಜಿತವಾದಂತಹ ಕೇಂದ್ರ ಇದೆ. ಪ್ರಶಾಂತ ಪರಿಸರದಲ್ಲಿ ನಿರ್ಮಾಣವಾಗಿರುವ ಜನನಿ ಯೋಗ ಮತ್ತು ನ್ಯಾಚುರೋಪಥಿ ಆಸ್ಪತ್ರೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ವಿಶಾಲವಾದ ಧ್ಯಾನ ಮಂದಿರ, ಈಜುಕೊಳ, ಅಡಿಗೆ ಮನೆ, ಡೈನಿಂಗ್ ಹಾಲ್ ಹೀಗೆ ಎಲ್ಲವೂ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಲಾಗಿದೆ. ಈ ಆಸ್ಪತ್ರೆಯಲ್ಲಿ ತಜ್ಞ ಸಮಾಲೋಚಕರು, ಚಿಕಿತ್ಸಕರು, ಯೋಗ ಧ್ಯಾನ ತರಬೇತುದಾರರು, ನುರಿತ ಥೆರಪಿಸ್ಟ್ಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ.
ಈ ಆಸ್ಪತ್ರೆ ದಾವಣಗೆರೆ ಜಿಲ್ಲಾ ಕೇಂದ್ರದಿಂದ ಕೇವಲ 37 ಕಿಲೋಮೀಟರ್ ದೂರವಿದೆ. ಹರಪನಹಳ್ಳಿ ತಾಲೂಕು ಕೇಂದ್ರದಿಂದ ಕೇವಲ 9 ಕಿಲೋಮೀಟರ್ ದೂರವಿದೆ. ಮಧ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟು ವಿಶಾಲವಾದ ಮತ್ತು ಸುಸಜ್ಜಿತವಾದ ಪ್ರಕೃತಿ ಚಿಕಿತ್ಸಾಲಯ ಇರೋದು ಕುಮಾರಹಳ್ಳಿಯಲ್ಲಿ ಮಾತ್ರ. ಈ ಆಸ್ಪತ್ರೆ ದಾವಣಗೆರೆ, ವಿಜಯನಗರ, ಹಾವೇರಿ, ಚಿತ್ರದುರ್ಗ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಅನೇಕ ಜಿಲ್ಲೆಗಳ ಜನರಿಗೆ ಅನುಕೂಲವಾಗಲಿದೆ ಎನ್ನುತ್ತಾರೆ ಜನನಿ ಸಮೂಹ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಎಸ್.ಎನ್. ಮಹೇಶ್. ಸಾಕಷ್ಟು ನೀರಿನ ಚಿಕಿತ್ಸೆ ಇದೆ, ಮಣ್ಣಿನ ಚಿಕಿತ್ಸೆ ಇದೆ ಮತ್ತು ಮೇನ್ ಆಗಿ ಫಿಸಿಯೋಥೆರಪಿ. ಸಾಕಷ್ಟು ಫಿಸಿಯೋಥೆರಪಿ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಹಾಕಿದ್ದೇವೆ. ಲೋ ಬ್ಯಾಕ್ ಏಕ್, ಶೋಲ್ಡರ್ ಪೇನ್ಸು ಮತ್ತು ಫ್ರೋಜನ್ ಶೋಲ್ಡರ್ ಮತ್ತು ಮಂಡಿ ನೋವು ಮತ್ತು ಕೆಲವು ಬೆನ್ನ ನೋವುಗಳಿಗೆ ಮತ್ತು ಹಲವಾರು ಸ್ಥೂಲಕಾಯ ಅಂದರೆ ಓವರ್ ವೆಯ್ಟ್ ಇರ್ತಕ್ಕಂಥದ್ದು ಮತ್ತು ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಯಾವ ರೀತಿಯಾಗಿ ಬದಲಾವಣೆಯನ್ನು ಮಾಡ್ಕೋಬೋದು ಅನ್ನೋದಕ್ಕೆ ಒಳ್ಳೆ ನ್ಯೂಟ್ರಿಷನಿಸ್ಟ್ ಇದ್ದಾರೆ, ಫಿಸಿಯೋಥೆರಪಿಸ್ಟ್ ಇದ್ದಾರೆ ಮತ್ತು ನ್ಯಾಚುರೋಪತಿ ನುರಿತ ವೈದ್ಯರಿದ್ದಾರೆ. ಅಷ್ಟೇ ಅಲ್ಲದೆ ನಾವು ದಿನನಿತ್ಯ ಯೋಗ ಮತ್ತು ಧ್ಯಾನ ಇದರಿಂದ ಮಾಡುವುದರಿಂದ ನಾವು ಮಾನಸಿಕವಾಗಿ ಒಂದು ಸದೃಢರಾಗ್ತೀವಿ ಅಂತಕ್ಕಂಥದ್ದು. ಆರೋಗ್ಯ ಅಂದರೆ ಕೇವಲ ನಾವು ಕಾಯಿಲೆಗಳಿಂದ ದೂರ ಇರತಕ್ಕಂಥದ್ದಲ್ಲ, ಮಾನಸಿಕವಾಗಿ ಸದೃಢವಾಗಿ ಇದ್ದಾಗ ಮಾತ್ರ ನಾವು ಆರೋಗ್ಯವಂತರು ಅಂತ ಹೇಳ್ಕೊಳ್ತೇವೆ. ಅಂತಹ ಒಂದು ಆರೋಗ್ಯವನ್ನು ನಾವು ವೃದ್ಧಿಸ್ಕೊಳ್ಬೇಕಾದ್ರೆ ಇಂಥ ಒಂದು ಆಸ್ಪತ್ರೆಯ ಫೆಸಿಲಿಟೀಸು ಮತ್ತು ಅಲ್ಲಿ ಸಿಗ್ತಕ್ಕಂಥ ಒಂದು ಉಪಯೋಗಗಳನ್ನು ನಾವು ಪಡೆದುಕೊಂಡಾಗ ಒಂದು ನಮ್ಮ ಆರೋಗ್ಯವನ್ನು ನಾವು ವೃದ್ಧಿಸ್ಕೊಳ್ಬೋದು ಮತ್ತು ಕಾಯಿಲೆಗಳನ್ನು ಬರದೇ ಇರತಕ್ಕಂತಾಗಿ ಕೂಡ ನೋಡಿಕೊಳ್ಬೋದು. ಕಾಯಿಲೆಗಳು ಬಂದ ನಂತರ ಕೂಡ ನಮ್ಮ ಜೀವನ ಶೈಲಿಯನ್ನು ನಾವು ಸಾಕಷ್ಟು ಬದಲಾವಣೆ ಮಾಡಿಕೊಂಡಾಗ ನಾವು ಇನ್ನೂ 4-6 ದಿನಗಳ ಕಾಲ ನಮ್ಮ ಆ ಕಾಯಿಲೆಯನ್ನು ನಿಭಾಯಿಸಿ ಒಂದು ಉತ್ತಮವಾದ ಚಿಕಿತ್ಸೆ ಫಲಕಾರಿಯಾಗುವ ರೀತಿಯಲ್ಲಿ ಇದು ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಮ್ಮಲ್ಲಿ ಈ ರೀತಿಯ ಯಾವುದೇ ಫೆಸಿಲಿಟೀಸ್ ಇಲ್ಲ. ಈಗ ನಾವು ಇದನ್ನು ನೋಡಿದಾಗ ಸುಮಾರು ನಾವು ಉಡುಪಿ ಮತ್ತು ಮಂಗಳೂರಿನ ಭಾಗಕ್ಕೆ ಹೋಗ್ಬೇಕಾಗ್ತದೆ ಮತ್ತು ಧರ್ಮಸ್ಥಳಕ್ಕೆ ಹೋಗ್ಬೇಕಾಗ್ತದೆ. ಇಲ್ಲಪ್ಪ ಅಂತಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕಾಗ್ತದೆ. ಸರಿಸುಮಾರು ಇಲ್ಲಿಂದ ನಾವು ಒಂದು 400 ಕಿಲೋಮೀಟರ್ಗಾಗಿ ದೂರದ ಪ್ರಯಾಣವನ್ನು ಮಾಡಬೇಕಾಗ್ತದೆ. ಮತ್ತು ಇಲ್ಲಿ ಈ ಭಾಗದ ಜನರಿಗೆ ಈ ರೀತಿಯ ಫೆಸಿಲಿಟೀಸ್ ಸುತ್ತಲೂ ಈಗ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಆಗಿರ್ಬೋದು, ದಾವಣಗೆರೆ ಮತ್ತು ಹಾವೇರಿ, ಹುಬ್ಬಳ್ಳಿ, ಈ ಕಡೆ ನಮ್ಮ ಹೊಸಪೇಟೆ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಈ ರೀತಿಯ ಯಾವುದೇ ಥರದ ಫೆಸಿಲಿಟೀಸ್ ಇಲ್ಲ. ಹಾಗಾಗಿ ಇದು ಮಧ್ಯ ಕರ್ನಾಟಕ ಪ್ಲೇಸು ಮತ್ತು ನಮಗೆ ದಾವಣಗೆರೆ ಕೇವಲ ಇಲ್ಲಿಂದ 37 ಕಿಲೋಮೀಟರ್ ದೂರ ಇರತಕ್ಕಂಥದ್ರಿಂದ ಈ ಒಂದು ಫೆಸಿಲಿಟೀಸ್ನ ಇಲ್ಲಿ ನಾವು ಕೊಟ್ಟಾಗ ನಮ್ಮ ಈ ಭಾಗದ ಜನರಿಗೆ ಸಾಕಷ್ಟು ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಒಳ್ಳೆ ಉದ್ದೇಶದಿಂದ ನಾವು ಈ ಜಾಗದಲ್ಲಿ ಪ್ರಕೃತಿ ಮಡಿನಲ್ಲಿ ಇದನ್ನು ಓಪನ್ ಮಾಡಿದ್ದೇವೆ. ಒಟ್ಟಾರೆ ಜನನಿ ಯೋಗ ಮತ್ತು ನ್ಯಾಚುರೋಪತಿ ಆಸ್ಪತ್ರೆ ಬರದ ನಾಡಿನಲ್ಲಿ ಉತ್ತಮ ಆರೋಗ್ಯ ಬೆಳೆಯಲು ಅರ್ಥಾತ್ ಸರ್ವರಿಗೂ ಸದೃಢ ಆರೋಗ್ಯ ನೀಡಲು ಮುಂದಾಗಿರೋದು ಹೆಮ್ಮೆಯ ವಿಷಯ. ಇದು ಮಧ್ಯ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಆರೋಗ್ಯ ಧಾಮ ಎಂದರೆ ತಪ್ಪಾಗುವುದಿಲ್ಲ. ವೀಕ್ಷಕರೇ, ನಿಮಗೂ ಔಷಧ ರಹಿತ ಪ್ರಾಕೃತಿಕ ಚಿಕಿತ್ಸೆ ಬೇಕಾದಲ್ಲಿ ನಿಸ್ಸಂದೇಹವಾಗಿ ಜನನಿ ಯೋಗ ಮತ್ತು ನ್ಯಾಚುರೋಪತಿ ಆಸ್ಪತ್ರೆಗೆ ಭೇಟಿ ನೀಡಿ ಗುಣಮಟ್ಟದ ಚಿಕಿತ್ಸೆ ಪಡೆದು ಸದೃಢರಾಗಿ ನಿರೋಗಿಗಳಾಗಿ.